ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿಯ ಬಿಕ್ಕಟ್ಟು. ಸಿದ್ದರಾಮಯ್ಯ ಆಪ್ತರನ್ನ ಭೇಟಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಎನ್ ರಾಜಣ್ಣ ಮಾಜಿ ಮಂತ್ರಿಗಳು ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಇಮ್ಮಿಡಿಯೇಟ್ ಆಗಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ನಾನು ಬದ್ಧನಾಗಿದ್ದೇನೆ, ನಾನು ಯಾವತ್ತಿದ್ರೂ ಸಿಎಂ ಪರ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಭೇಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ನಮ್ಮ ಶಾಸಕರು, ಹಿಂದೆ ಮಂತ್ರಿ ಆಗಿದ್ದವರು, ಸೌಹಾರ್ದಯುತ ಭೇಟಿ ಇದು, ಅವ್ರು ನನ್ನ ಬ್ರದರ್ ಇದ್ದ ಹಾಗೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ರಾಜಣ್ಣ ಭೇಟಿಯ ವಿಚಾರವಾಗಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರ ಭೇಟಿಯಲ್ಲಿ ಏನು ವಿಶೇಷತೆ ಕಾಣಿಸ್ತಾ ಇಲ್ಲಪ್ಪ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ನಾನೇನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬದ್ಧ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ಲೋಡು ನಾನು ಮಾತಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಸಿ ವಿ ಆಲ್ ಆರ್ ಕೊಲೀಗ್ಸ್. ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳಕ್ಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಅಲ್ಲ, ಅವರೇ ಹೇಳಿದಾರಲ್ಲ, ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ ನನಗೆ. ಅವರೇ ಕ್ಲಾರಿಫೈ ಮಾಡಿದಾರಲ್ಲ ಯಾಕೆ ಭೇಟಿ ಮಾಡಿದ್ದೆ ಅನ್ನೋದನ್ನ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಅವರ ಸ್ಟ್ಯಾಂಡಿಗೆ ನಾನು ಬದ್ಧವಾಗಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಡೆಪ್ಟಿ ಸಿಎಂ ಅವರು, ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ರಾಜಣ್ಣ ಅವರ ಹತ್ರನೂ ಮಾತಾಡಿದ್ದಾರೆ. ಅವರೇ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವ್ ಕೊಡುತ್ತೆ. ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಇಂತಹ ಒಂದು ಹೇಳಿಕೆಯ ಸಂದರ್ಭದಲ್ಲಿ ಗರಂ ಆಗಿ ಸೀದಾ ಹೋದ್ರು, ನಿರಾಕರಿಸಿದ್ರು ಸ್ಟೇಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಸಿದ್ದರಾಮಯ್ಯ ಅವರು. ಆದ್ರೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ನವರು ಇಬ್ಬರನ್ನೂ ಕರೀತಾರೆ, ಕರೆದಾಗ ಇಬ್ರು ಕೂಡ ಹೋಗ್ತೇವೆ, ಹೈಕಮಾಂಡ್ ಬುಲಾವ್ಗೆ ಕಾಯ್ತಾ ಇದ್ದೀವಿ ಅಂತ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರತಿಕ್ರಿಯಿಸಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಕ್ಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಏನು ಆಗ್ತಾ ಇದೆ ಅನ್ನೋದು ಪ್ರತಿನಿತ್ಯ ಪ್ರತಿಕ್ಷಣ ಒಂದೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಈ ಹಿಂದೆ ಅಧಿವೇಶನ ಮುಂಚೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಎಲ್ಲವೂ ಸುಸೂತ್ರವಾಗಿದೆ ಅಂತ ತೋರಿಸಿದವರು. ಅಲ್ಲಿ ಚಳಿಗಾಲದ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ರು. ಆ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯಿತು. ಆದರೆ ಇದೀಗ ಮತ್ತೆ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದು. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಹೈಕಮಾಂಡ್ ಎಲ್ಲ ಒಂದ್ ಕಡೆಯಾಗಿ ಮುಜುಗರವನ್ನ ತರ್ತಾ ಇದಾವೆ. ಹೈಕಮಾಂಡ್ಗೆ ಒಂದ್ ರೀತಿ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದಾವ ಅಂತ. ಯಾಕಂತ ಹೇಳಿದ್ರೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೌನವನ್ನ ಮುರಿದಿರೋದನ್ನ ನೋಡೋದಾದ್ರೆ ಎಲ್ಲ ಒಂದ್ ಕಡೆಯಾಗಿ ಇದು ಲೋಕಲ್ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮವರೆಗೂ ಕೂಡ ತರಬೇಡಿ ಎನ್ನುವಂತ ಒಂದು ನಿಟ್ಟಲ್ಲಿ ಏನಾದ್ರೂ ಹೇಳಿಕೆಯನ್ನ ಕೊಟ್ರ,
ಅಥವಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರ ಅನ್ನುವಂತ ಎರಡು ರೀತಿಯ ವಿಶ್ಲೇಷಣೆಗಳು ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದನದ ಒಳಗಡೆ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿಲ್ಲ, ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂತ ರೀತಿಯಲ್ಲಿ ಸ್ಪಷ್ಟನೆ ಕೊಟ್ಟಂತ ಬಳಿಕವೂ ಕೂಡ ಇತ್ತ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಂಡ್ ಅವರ ತಂಡ ಆಗ ಮಾಡ್ತಾ ಇರತಕ್ಕಂಥ ಒಂದು ಪ್ರಯತ್ನ, ಲಾಬಿ ಮತ್ತೆ ಕೊಡ್ತಾ ಇರತಕ್ಕಂಥ ಒಂದು ಹೇಳಿಕೆಗಳು ಎಲ್ಲ ಒಂದ್ ಕಡೆಯಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಹೈಕಮಾಂಡ್ ಎಲ್ಲ ಒಂದ್ ಕಡೆಯಾಗಿ ವೀಕ್ ಆಗಿದೆ ಎನ್ನುವಂತ ನಿಟ್ಟಲ್ಲಿ ವಿರೋಧ ಪಕ್ಷಗಳು ಟೀಕೆಗಳನ್ನ ಮಾಡ್ತಾ ಇದ್ವು. ಮತ್ತೊಂದು ಕಡೆಗೆ ಸ್ವಪಕ್ಷೀಯ ಶಾಸಕರು, ಸ್ವಪಕ್ಷೀಯ ಮುಖಂಡರುಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಡವನ್ನು ಏರ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆಗೆ ಒಂದು ಗೊಂದಲವನ್ನ ಬಗೆಹರಿಸಿ ಎನ್ನುವಂತ ನಿಟ್ಟಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ವಿಧಾನ ಪರಿಷತ್ ಮಾಜಿ ಸಭಾಪತಿಯೂ ಆಗಿರ್ತಕ್ಕಂಥ ವಿ ಆರ್ ಸುದರ್ಶನ್ ರವರು ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂಥ ಗೊಂದಲಕ್ಕೆ ನೀವು ಇತಿಶ್ರೀಯನ್ನ ಆಡಬೇಕು, ಈ ಒಂದು ಗೊಂದಲವನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಚಾರವಾಗಿ ಇವತ್ತು ಕಲಬುರಗಿಯಲ್ಲಿ ಅಂದ್ರೆ ತಮ್ಮ ತವರು ನೆಲದಲ್ಲಿ ಕುಳಿತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೋಡಿ ಇದು ಲೋಕಲ್ ಸಮಸ್ಯೆ, ಲೋಕಲ್ನವರೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು, ನಾವ್ಯಾರು ಸೃಷ್ಟಿ ಮಾಡಿಲ್ಲ, ಇದನ್ನ ಅವರೇ ಬಗೆಹರಿಸಿಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು, ನಾನಿದ್ರೆ ಪಕ್ಷ ಅನ್ನೋದನ್ನ ಬಿಡಬೇಕು ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಜೊತೆಗೆ ಇತ್ತ ಕೆಲ ಕಾರ್ಯಕರ್ತರು ಕೂಡ ಇವ್ರ ಪಕ್ಷ ಅಧಿಕಾರಕ್ಕೆ ತಂದ್ರು, ಇವ್ರ ಪಕ್ಷ ಅಧಿಕಾರಕ್ಕೆ ತಂದ್ರು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡೋದ್ರು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ಗುಡುಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಉಭಯ ನಾಯಕರಿಬ್ಬರಿಗೂ ಕೂಡ ಇವತ್ತೊಂದು ರೀತಿ ಖಡಕ್ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು, ಇದು ಲೋಕಲ್ ಸಮಸ್ಯೆ, ನೀವೇ ಬಗೆಹರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನ ಇವತ್ತು ಕೂಡ ಪದೇ ಪದೇ ಪುನರುಚ್ಚಾರ ಮಾಡಿರ್ತಕ್ಕಂಥ, ನಾನು ಮಂಗಳವಾರ ಹೋಗ್ತಾ ಇದ್ದೀನಿ ನವದೆಹಲಿಗೆ, ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವನ್ನ ಕೊಡುತ್ತೆ, ಒಪ್ಪಂದ ಆಗಿರೋದು ನಿಜ ಅನ್ನುವಂತ ಒಂದು ಮಾತನ್ನ ಪ್ರತಿಪಾದನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಂತ ಬಳಿಕವೂ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಎನ್ನುವಂತ ನಿಟ್ಟಲ್ಲಿಯೂ ಕೂಡ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದ ಶಾಸಕರು ಮತ್ತೆ ಸಚಿವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ಗೂ ಕೂಡ ಕೆಲ ನಾಯಕರು ದೂರನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಕೆಪಿಸಿಸಿ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಖಡಕ್ ಸಂದೇಶ, ಖಡಕ್ ಎಚ್ಚರಿಕೆ ಏನಿದೆ, ಇದನ್ನ ಎಷ್ಟರ ಮಟ್ಟಿಗೆ ಉಭಯ ನಾಯಕರು ಪಾಲನೆ ಮಾಡ್ತಾರೆ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡಿ ಇನ್ನೂ ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನವಿತಾ ಜೈನ್ ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ಕರ್ನಾಟಕದವರೇ, ಕರ್ನಾಟಕದ ಪಿನ್ ಟು ಪಿನ್ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಅವ್ರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಹೇಳಬಹುದಾಗಿತ್ತು, ಹೌದು ಸಿದ್ದರಾಮಯ್ಯರು ಹೇಳಿರೋದು ನಿಜ, ಯಾವುದೇ ರೀತಿಯಾದಂತಹ ಒಪ್ಪಂದ ಆಗಿದೆ ಅಂತ. ಇಲ್ಲ ಒಪ್ಪಂದ ಆಗಿಲ್ಲ, ಇಲ್ಲ ಸಿದ್ದರಾಮಯ್ಯನವರು ಈ ರೀತಿ ಹೇಳಬಾರ್ದು ಆಗಿತ್ತು ಅನ್ನುವಂತ ನಿಟ್ಟಲ್ಲಿ. ಆದ್ರೆ ಇದ್ಯಾವುದನ್ನು ಕೂಡ ಹೇಳದೆ ಒಂದ್ ರೀತಿ ಉಭಯ ನಾಯಕರಿಬ್ಬರಿಗೆ ಒಂದ್ ರೀತಿ ತೇಪೆ ಹಾಕುವಂತೆ ಮೇಲ್ನೋಟಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ, ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಎಚ್ಚರಿಕೆಯನ್ನ ಈ ಉಭಯ ನಾಯಕರಿಬ್ಬರು ಕೂಡ ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಎನ್ನುವಂಥದ್ದು ಕೂಡ ಒಂದು ಸದ್ಯದ ಕುತೂಹಲ. ಆದ್ರೆ ಮತ್ತೊಂದು ಕಡೆಯಾಗಿ 23ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವದೆಹಲಿಗೆ ಅಂತ ಹೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಅವ್ರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬುಲಾವನ್ನ ಕೊಡ್ತಾರ, ಅಥವಾ ಡಿಕೆ ಶಿವಕುಮಾರ್ ಅವರು ಮಾತ್ರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆ ಬಗ್ಗೆ ಒಂದು ಸ್ಪಷ್ಟನೆ ಪಡ್ಕೊಂಡು ಬರ್ತಾರ ಅನ್ನುವಂಥದ್ದೇ ಕುತೂಹಲ. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.